ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಇವಾಗ ನಾನು ಅಡುಗೆ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಇವಾಗ ಊಟ ಎಲ್ಲ ಮುಗೀತು. ಊಟಕ್ಕೆ ನಾನು ಎತ್ಕೋತೀನಿ. ಊಟಕ್ಕೆ ನಾನು ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಮಾಡಿದ್ದೆ. ವ್ಲಾಗ್ ಓಡ್ತಾ ಇದ್ದೀನಿ. ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಮಾಡಿದ್ದೆ. ಇವಾಗ ನಾವು ಬರಲ್ಲ. ಸೊ ಇವಾಗ ನಾನು ಹೊರಗಡೆ ಹೋಗಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಯುಗಾದಿ ಹಬ್ಬಕ್ಕೆ ಸ್ಯಾರಿ ಪರ್ಚೇಸ್ ಮಾಡಿದ್ವಿ ಅಲ್ವಾ. ಸೊ ಅದ್ರ ಬ್ಲೌಸ್ನ ಸ್ಟಿಚಿಂಗ್ ಕೊಡೋಣ ಅಂತ ಇವಾಗ ಹೊರಗಡೆ ಹೋಗಬೇಕು. ತುಂಬ ದಿನ ಇಲ್ಲ, ಅವತ್ತಿಂದ ನಾನು ಮೈನ ಕೇಳ್ಕೊಳ್ತಾನೆ ಇದ್ದ ಹೋಗೋಣ ಸ್ಟಿಚಿಂಗ್ ಕೊಡೋದಕ್ಕೆ ಅಂತ. ಸೊ ನಿಮಗೆ ಗೊತ್ತಿರೋ ಹಾಗೆ ಬ್ಲೌಸ್ ತುಂಬ ಲೇಟಾಗಿ ಸ್ಟಿಚ್ ಮಾಡ್ತಾರೆ. ಒಂದು ನಿಮಿಷ. ಸೊ ಬ್ಲೌಸ್ನ ಏನಾದರೂ ಕೊಟ್ಟರೆ ಹೊಲಿಯೋದಕ್ಕೆ, ಅದಕ್ಕೆ ಅಂತಲೇ ಸ್ವಲ್ಪ ಟೈಮ್ ಬೇಕು. ಅದಲ್ಲದೆ ಹಬ್ಬದ ಸೀಸನ್ ಬೇರೆ. ಸೊ ಬ್ಲೌಸ್ನೆಲ್ಲ ಸ್ವಲ್ಪ ಲೇಟಾಗಿ ಕೊಡ್ತಾರೆ. ಅದಕ್ಕೆ ಅವಾಗಿಂದ ಹೇಳ್ತಾ ಇದ್ದೆ ಮಹಿಗೆ ಹೋಗೋಣ ಅಂತ. ಬಟ್ ಆದರೆ ಅವ್ರಿಗೆ ಹೆವಿ ವರ್ಕ್ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಬರ್ತಿದ್ದಾರೆ ಅವರು ಮನೆಗೆ. 9:30 10 ಗಂಟೆ ಆ ರೀತಿ. ಸೊ ಅದಕ್ಕೆ ಇವಾಗ ಸ್ವಲ್ಪ ಬೇಗನೆ ಬಂದರು. 7:15 ಆಗಿದೆ. ಸೊ ಅವ್ರು ಬರೋ ಅಷ್ಟರಲ್ಲಿ ನಮ್ಮದು ಊಟ ಎಲ್ಲ ಮುಗೀತು ರಾತ್ರಿದು. ಸೊ ನಾನು ರೆಡಿ ಆಗೇ ಇಲ್ಲ. ನೀವು ನೋಡ್ತಾ ಇದ್ದೀರಲ್ಲ, ನಾನು ಮುಖ ತೊಳ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಒಂದು ಹಣೆಗೆ ಸ್ಟಿಕ್ಕರ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅವರು ಬಂದ ತಕ್ಷಣ ಫೋನ್ ಮಾಡಿದ್ರ, ನಾನು ಇವತ್ತು ಬೇಗ ಬಂದಿದ್ದೀನಿ, ಬಾ ಇವತ್ತು ಹೋಗೋಣ ಅಂತ. ಇನ್ನೇನು ಮಾಡೋದು, ರೆಡಿ ಆಗೋದಕ್ಕೆ ಟೈಮ್ ಇರಲಿಲ್ಲ. ಸೊ ಅದಕ್ಕೆ ನಾನು ಅವ್ರು ಇನ್ನೇನು ರೈಲ್ವೆ ಸ್ಟೇಷನಿಂದ ಹೊರಟಿದ್ದಾರೆ, ಅದಕ್ಕೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಅವರು ಆ ರೀತಿ ಹೇಳಿದ ತಕ್ಷಣ ನಾನು ಊಟ ಮಾಡ್ತಿದ್ದಲ್ವ, ಹ್ಯಾಂಡ್ ವಾಶ್ ಮಾಡಿ ಮುಖ ತೊಳ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ಒಂದು ಸ್ಟಿಕ್ಕರ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಕ್ರೀಮ್ ಏನೂ ಅಪ್ಲೈ ಮಾಡಿಲ್ಲ. ಸೊ ಕೆಲವೊಂದ್ಸಲ ಹಿಂಗಾಗುತ್ತೆ. ಎತ್ಕೊಂಬರೋದು, ನೀನು ಸ್ಲಿಪ್ಪರ್ ಎತ್ಕೊಂಬರೋದು. ಇವಾಗ ಕಾಲ್ ಮಾಡ್ತಾರೆ ಕೆಳಗಡೆ ಬಾ ಅಂತ, ಅವಾಗ ಹೊರಡಬೇಕು. ಆ್ಯಂಡ್ ಹೊಸದಾಗೆಲ್ಲ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ಲೌಸ್ನ ನಾನು ಸಿಂಪಲಾಗಿ ಹೊಲಿಸೋದಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಯಾವ ರೀತಿ ಹೊಲಿಸ್ತೀನಿ ಏನು ಅಂತ ತೋರಿಸ್ತೀನಿ. ನಾನು ಅದಕ್ಕೆ ನೀನು ಎತ್ಕೊಳ್ಳಲ್ಲ. ನೀನು ಹಿಂಗೆ ನಂಗೆ ಟಾರ್ಚರ್ ಕೊಡ್ತಾ ಇರ್ತಾನೆ, ಅದು ಇದು ಅದು ಅಂದ್ಕೊಂಡು. ಶೂ ಹಾಕೋ, ನೀನು ಫಸ್ಟು ಶೂ ಅಂತೀನಿ. ಸ್ಲಿಪ್ಪರ್ ಹಾಕೋದು ಹಾಕೊಳ್ಳಿ. ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ದಿನ ಇಲ್ಲ ಹಬ್ಬಕ್ಕೆ. ಸೊ ನೋಡೋಣ, ಕೇಳ್ಕೊಳ್ತೀನಿ ಆದಷ್ಟು ಬೇಗ ಕೊಡಿ, ಹಬ್ಬಕ್ಕೆ ಹಾಕೋಬೇಕು ಅಂತ. ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ನಾನು ರೆಗ್ಯುಲರಾಗಿ ಹೋಗೋ ಶಾಪಲ್ಲೇ ಈಗ ಹೋಗಿ ಸ್ಯಾರಿ ಬ್ಲೌಸ್ನ ಸ್ಟಿಚಿಂಗಿಗೆ ಅಂತ ಕೊಡ್ತೀನಿ. ಪ್ರತಿಯೊಂದೂ ಕಾಸ್ಟ್ಲಿ ಆಗಿದೆ ಇವಾಗ. ಬ್ಲೌಸು ಅಷ್ಟೇ, ನಾರ್ಮಲಾಗಿ ಸಿಂಪಲಾಗಿ ಹೊಲಿಸ್ತೀನಿ ಅಂದರು ಅದಕ್ಕೆ 600 700 ರೂಪಾಯಿ ತಗೋತಾರೆ. ಅದಲ್ಲದೆ ನಾನು ಪ್ರಿನ್ಸಸ್ ಕಟ್ ಹೊಲಿಸೋದಲ್ವಾ, ಅದಕ್ಕೆ ಅಷ್ಟಾಗುತ್ತೆ. ಸೊ ಹೊರಡೋಣ. ಈಗ ಕಾಲ್ ಬರ್ತಾಯಿದೆ ಮಹಿದು. ಸೊ ಹೊರಡೋಣ ಬನ್ನಿ. ಸೊ ಈ ಸ್ಯಾರಿನ ನಾನು ಹೊಲಿ ಹಾಕೋದಕ್ಕೆ ಅಂತ ತಗೊಂಡು ಹೋಗ್ತಾ ಇದ್ದೀನಿ. ಸಿಂಪಲ್ ಆಗಿದೆ ಅಲ್ಲ, ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಮಹಿ ಬಂದರು. ಮಹಿ ಜೊತೆ ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ ಸ್ಟಿಚಿಂಗ್ ಹಾಕ್ಸೋದಕ್ಕೆ ಅಂತ ಹೇಳಿ. ಆ್ಯಂಡ್ ನನಗೆ ಒಬ್ಬರು ತುಂಬ ದಿನದಿಂದ ಕಮೆಂಟ್ ಮಾಡ್ತಾನೆ ಇದ್ರು, ಕಾಪರ್ಟಿ ಬಗ್ಗೆ ಹೇಳಿ ಐಶು, ನಿಮಗೆ ಹಾಕಿರ್ಲಿಲ್ವಾ ಅಥವಾ ರಿಮೂವ್ ಮಾಡಿಸಿದ್ರಾ ಏನು ಅಂತ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ, ನಾನು ಏನು ಮಾಡಿದೆ ಏನು ಅಂತ. ಓಕೆನಾ? ನಂಗೆ ಸ್ವಲ್ಪ ಜನ ಕೇಳ್ತಾ ಇದ್ರು, ನೀವು ಎಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸೋದು ಐಶು ರಾಮನಗರದಲ್ಲಿ ಅಂತ. ಸೊ ನೋಡ್ತಾ ಇದ್ದೀರಲ್ವ, ನಾನು ಇಲ್ಲೇ ಸ್ಟಿಚ್ ಮಾಡಿಸೋದು. ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಅಲ್ಲೇ ಇದೆ, ಶೋ ಆಗ್ತಿದೆ, ಬೇಕಾದರೆ ನೀವು ಬಂದು ಸ್ಟಿಚ್ ಮಾಡಿಸ್ಕೊಳ್ಬೋದು. ಆ್ಯಂಡ್ ಅಪ್ಪ ಮಗ ಇಬ್ಬರು ಕೂತ್ಕೊಂಡು ಮ್ಯಾಚ್ ನೋಡ್ತಾಯಿದ್ರು ಫೋನಲ್ಲೇ. ಸೊ ನನಗೆ ಯಾವ ರೀತಿ ಬೇಕೋ ಅದನ್ನು ನಾನು ಸ್ಟಿಚ್ ಹೇಳಿದ್ದಾಯಿತು. ನನಗೆ ಪ್ರಿನ್ಸಸ್ ಕಟ್ಟು ಮತ್ತು ಸಿಂಪಲ್ಲಾಗಿರಲಿ, ಹೆವಿ ವರ್ಕ್ ಏನೂ ಬೇಡ, ಸಿಂಪಲ್ಲಾಗಿದೆ ಅಲ್ವಾ ಸ್ಯಾರಿ ಅಂತ ಹೇಳಿದೆ. ಅವರು ಆರ್ಡರ್ನ ತಗೊಳ್ಳೋದಕ್ಕೆ ರೆಡಿನೇ ಇರಲಿಲ್ಲ. ನಾನು ರೆಗ್ಯುಲರ್ ಕಸ್ಟಮರ್ ಅಲ್ವಾ ಅಂತ ಹೇಳಿ ಒಂದು ಮನ್ಸು ಮಾಡಿ ನನ್ನ ಹತ್ರ ಆರ್ಡರ್ ತಗೊಂಡ್ರು. ಟೋಟಲ್ 650 ಆಯಿತು. ಹಬ್ಬ ಸೀಸನ್ ಅಲ್ವಾ, ಸೊ ಅವ್ರಿಗೂ ಬೇಗ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಹಂಗೋ ಹಿಂಗೋ ಮಾಡಿ ತೊಗೊಂಡಿದ್ದಾಯಿತು. ಬೈಕು ಸೊ ಸ್ಟಿಚಿಂಗ್ ಕೊಟ್ಟಾಯಿತು. ಹಬ್ಬದ ಹಿಂದಿನ ದಿನ ಕೊಡ್ತಾರಂತೆ. ಸೊ ಇವಾಗ ಹೊರಡ್ತಾ ಇದ್ದೀನಿ. ಇವತ್ತು ಚಂದ್ರ ನೋಡಿ ಹೇಗೆ ಕೆಂಪಗೆ ಪಳ ಪಳ ಅಂತ ಹೊಳಿತಾ ಇದ್ದಾನೆ, ಕಾಣಿಸ್ತಿದ್ಯಾ?
ನೋಡಿದ್ರಾ ಹೇಗೆ ಕಾಣಿಸ್ತಿದ್ದಾನೆ ಚಂದ್ರ. ಮನೆಗೆ ಬರ್ತಾ ಐಸ್ ಕ್ರೀಮ್ನ ತೊಗೊಂಡು ಬಂದ್ವಿ. ಸೊ ಈ ಸಮ್ಮರ್ ಟೈಮ್ಗೆ ಇದೇ ಬೆಸ್ಟ್ ಅಂತ ಅನಿಸುತ್ತೆ ಅಲ್ವಾ. ಈ ವ್ಲಾಗ್ನ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಎದ್ದು ಮನೆ ಕೆಲಸನೇ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಅದಾದಮೇಲೆ ನಾನು ಒಂದು ಪ್ರಮೋಷನ್ ಶೂಟ್ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡೆ. ನಿಮಗೆ ಡೈಲಿ ಪ್ರಮೋಷನ್ ಅಂತ ಅಂದು ನಿಮಗೆ ಬೇಜಾರಾಗತ್ತೆ ಅಂತೇಳಿ ಅದನ್ನೇನು ಇದರಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ಸೊ ಎಲ್ಲ ಮುಗಿಸಿದ್ದಾದಮೇಲೆ ಸ್ವಲ್ಪ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಆಮೇಲೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಲಿಶಾಂತ್ನ ಮಲಗಿಸ್ಬಿಟ್ಟು ಹೆಂಗಿದ್ರು ನೈಟು ನಾನು ಐಸ್ ಕ್ರೀಮ್ ತಂದಿದ್ದೆ ಅಲ್ವಾ, ಸೊ ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಕೊಂಡೆ. ಸೊ ಲಿಶಾಂತ್ ಎದ್ದಿದ್ರೆ ಆ ಕೋನ್ ಏನಿದೆ ಐಸ್ ಕ್ರೀಮ್ ಅದು ಪೂರ್ತಿ ಅವನಿಗೆ ಬೇಕು, ನನಗಂತೂ ಕೊಡೋದಿಲ್ಲ. ಅವಾಗವಾಗ ಸ್ವಲ್ಪ ಕೊಡ್ತಾನೆ ಅಂತ ಹೇಳಿ ಫಸ್ಟು ನಾನು ಏನು ಯೋಚನೆ ಮಾಡಿದೆ, ಲಿಶಾಂತ್ನ ಮಲಗಿಸ್ಬಿಡೋಣ, ಅದಾದಮೇಲೆ ನೆಮ್ಮದಿಯಾಗಿ ಕುತ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತು. ಸೊ ಏನೋ ಗೊತ್ತಿಲ್ಲ, ಈ ಕದ್ದು ಮುಚ್ಚಿ ತಿಂದಾಗ ಖುಷಿ ಇರುತ್ತಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ, ಇದು ಚೆನ್ನಾಗಿ ಅನಿಸ್ತಾ ಇರುತ್ತೆ ಅಲ್ವಾ. ಅದಾದಮೇಲೆ ಅರ್ಧ ತಿನ್ನಬೇಕಾದ್ರೆ ಅನ್ನಿಸ್ತು ನನಗೆ, ಅಯ್ಯೋ ನನ್ನ ಮಗ ಎದ್ದಿದ್ರೆ ಪಾಪ ಅವ್ನಿಗೆ ಸ್ವಲ್ಪ ತಿಂತಾ ಇದ್ದ ಅಲ್ವಾ ಅಂತ. ಬಟ್ ನಿನ್ನೆ ನೈಟು ನನಗೆ ಅವನೊಂಚೂರು ಕೊಡದೆ ತಿಂದಲ್ವಾ, ಇದು ಪನಿಷ್ಮೆಂಟ್ ಅಂತ ಹೇಳಿ ನಾನೇ ಫುಲ್ಲು ತಿನ್ಕೊಂಡೆ. ಬಟ್ ಆದರೂ ಮಲ್ಕೊಂಡು ಎದ್ದ ಮೇಲೆ ಅವನಿಗೆ ಐಸ್ ಕ್ರೀಮ್ ಬಾಕ್ಸಲ್ಲಿ ಏನು ತಂದಿದ್ವಿ ಅದನ್ನು ಒಂದು ಬೌಲ್ಗೆ ಸ್ವಲ್ಪ ಹಾಕ್ಕೊಟ್ಬಿಟ್ಟು ಕೊಟ್ಟೆ. ಆವಾಗ ನಂಗೆ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು. ಸೊ ನೈಟು ನಾನು ಏನು ಅಡುಗೆ ಮಾಡ್ಕೊಳ್ತಾ ಇದ್ದೆ ಅಂತ ಹೇಳಿದ್ರೆ, ಸ್ವಲ್ಪ ಚಿಕನ್ ತರಿಸಿದ್ದೆ, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಮಾಡ್ತಾ ಇದ್ದೀನಿ. ಸೊ ಚಪಾತಿಗೆ ಸಿಕ್ಕಾಬಿಡ ಚೆನ್ನಾಗೈತೆ, ಚಪಾತಿಗೆ ಮತ್ತು ರೈಸ್ಗೆ. ಸೊ ಫಸ್ಟ್ಗೆ ನಾನಿಲ್ಲಿ ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೆ. ಅದಾದಮೇಲೆ ಚಿಕನ್ ಮತ್ತು ಸ್ವಲ್ಪ ಉಪ್ಪು ಹಾಗೆ ಅರಿಶಿನೂ ಹಾಕ್ಕೊಂಡು ಚೆನ್ನಾಗಿ ಚಿಕನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಗ್ರೀನ್ ಪೇಸ್ಟ್ ಏನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನೇ ನಾನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಸೊ ಗ್ರೀನ್ ಪೇಸ್ಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಸ್ಮೂತಿ ಆಗಿ ಬಂದಿತ್ತು. ಆ್ಯಂಡ್ ಇದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಫ್ರೈ ಮಾಡಬೇಕಾದ್ರೂ ಅಷ್ಟೇ, ಪೇಸ್ಟ್ ಮಾಡ್ಕೊಂಡಾಗಲೂ ಅಷ್ಟೇ ಟೊಮ್ಯಾಟೊ ಇದಕ್ಕೆ ಅವಶ್ಯಕತೆನೇ ಇರೋದಿಲ್ಲ. ಟ್ರಸ್ಟ್ ಮೀ, ಏನು ಜ್ಯೂಸಿಯಾಗಿರುತ್ತೆ ಅಂತ ಹೇಳಿದ್ರೆ, ನೀವು ಇದನ್ನು ಡ್ರೈ ಆಗಿ ಕೂಡ ಮಾಡ್ಕೊಂಡು ತಿನ್ಬೋದು, ಅಷ್ಟೇ ಚೆನ್ನಾಗಿರುತ್ತೆ. ಪೂರಿ, ಅನ್ನ, ಚಪಾತಿ ಮತ್ತು ಮುದ್ದೆಗೂ ಅಷ್ಟೇ ಸಖತ್ತು ಟೇಸ್ಟ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು 1 ಟೇಬಲ್ ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ, ಇದಕ್ಕೆ ಚಿಲ್ಲಿ ಪೌಡರ್ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ನಾವು ಆಲ್ರೆಡಿ ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀವಲ್ವ, ಸೊ ಅದೇ ಖಾರ ಇರುತ್ತೆ. ಸೊ ಚಿಲ್ಲಿ ಪೌಡರ್ ಅವಶ್ಯಕತೆ ಇರೋದಿಲ್ಲ. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಆ ಎಣ್ಣೆ ಏನಿರುತ್ತೆ ಅದೆಲ್ಲ ಸೈಡಲ್ಲಿ ಬಿಟ್ಕೊಳ್ತಾ ಇದೆ ಅಲ್ವಾ. ಸೊ ಈ ಟೈಮಲ್ಲಿ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ತುಂಬ ತೆಳ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ಗಟ್ಟಿ ಇರಲಿ. ಗಟ್ಟಿ ಅಂದರೆ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳನೂ ಇರಬಾರ್ದು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗತ್ತೆ. ಟ್ರಸ್ಟ್ ಮೀ, ಸಖತ್ತಾಗಿರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಚಿಕನ್ ಬೇಯಿಸ್ಬೇಕಾದ್ರೆ, ಹಾಗಾಗಿ ಕೊನೆಯದಾಗಿ ನಾನು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಚಿಕನ್ನ 1-2 ನಿಮಿಷ ಕುದಿಯೋದಕ್ಕೆ ಅಂತ ಬಿಡ್ತೀನಿ. ಸೊ ಫೈನಲಿ ನಮ್ಮ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿ ಆಯಿತು. ಓ ಮೈ ಗಾಡ್, ಎಷ್ಟು ಸ್ವೆಟ್ ಆಗಿದ್ದೀನಿ ಗೊತ್ತಾ. ಈ ಅಡುಗೆ ಮಾಡೋಷ್ಟರಲ್ಲೇ ನಾನು ಫುಲ್ಲು ಸ್ವೆಟ್ ಆಗಿಬಿಟ್ಟೆ. ಅಡುಗೆ ಮನೇಲಿ ನಿಂತ್ಕೊಳ್ಳೋದಕ್ಕೆ ಆಗಲ್ಲ. ನಾನು ಅಡುಗೆ ಮನೇಲಿ ಎಕ್ಸಿಸ್ಟ್ ಫ್ಯಾನ್ ಹಾಕ್ಕೊಂಡಿದ್ದೀನಿ, ಅದು ಅಲ್ಲದೆ ವಿಂಡೋಸ್ ಎಲ್ಲ ಓಪನ್ನೇ ಇರುತ್ತೆ, ಬಟ್ ಆದರೂ ಸಿಕ್ಕಾಪಟ್ಟೆ ಶೆಕೆ. ಆ್ಯಂಡ್ ಪೂರಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಂಬಿನೇಷನ್ ಅಂತ ಹೇಳಿ. ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ, ರೆಗ್ಯುಲರಾಗಿ ಚಪಾತಿ ತಿಂತಾ ಇರ್ತೀವಲ್ವ, ಹಾಗಾಗಿ ಇವತ್ತು ಪೂರಿ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಪೂರಿ ಮಾಡ್ತಾ ಇದ್ದೀನಿ. ಮಹಿಗೆ ಪೂರಿ ಅಷ್ಟೆಲ್ಲ ಲೈಕ್ ಆಗೋದಿಲ್ಲ, ಯಾಕಂದರೆ ಮೈದಾ ಐಟಮ್ಸ್ ಜಾಸ್ತಿ ತಿನ್ನಬಾರ್ದು, ಅದರಲ್ಲೂ ರಾತ್ರಿ ಟೈಮ್ ತಿನ್ನಲೇಬಾರ್ದು ಅಂತ ಹೇಳ್ತಾರೆ. ಬಟ್ ಪ್ರೂಫಕ್ಕೆ ನಾನು ಮಾಡೋದು ಪೂರಿನ ಯಾವಾಗಲೂ ಚಪಾತಿನೇ ಮಾಡ್ತಾ ಇರ್ತೀನಿ. ಸೊ ತುಂಬ ರೇರು ನಮ್ಮ ಮನೇಲಿ ಪೂರಿ ಅದನ್ನೆಲ್ಲ ಮಾಡೋದು. ನನಗೆ ರೆಗ್ಯುಲರಾಗಿ ಒಂದು ಕಮೆಂಟ್ ಬರ್ತಾ ಇತ್ತು, ಆ ಕಮೆಂಟ್ಗೆ ನೆನ್ನೆ ತಾನೇ ನಾನು ಆನ್ಸರ್ ಮಾಡಿದೆ, ಬಟ್ ಆದರೂ ವೀಡಿಯೋದಲ್ಲಿ ಹೇಳ್ಕೊಳ್ಳೋಣ ಅಂತ ಅನ್ನಿಸ್ತು. ಏನಪ್ಪ ಅಂತ ಹೇಳಿದ್ರೆ, ಐಶು ನೀವು ಆಪ್ರೇಷನ್ ಟೈಮಲ್ಲಿ ಕಾಪರ್ಟಿ ಹಾಕಿರಲಿಲ್ವ ನಿಮಗೆ ಅಂತ ಕೇಳಿದ್ರು. ಆ್ಯಕ್ಚುಲಿ ನನಗೆ ಹೇಳಿದ್ದೆ, ನಾನು ಡಾಕ್ಟರ್ಗೆ ನನಗೆ ಕಾಪರ್ಟಿ ಹಾಕಬೇಡಿ, ನಾನು ಎಜುಕೇಟೆಡ್, 3 ವರ್ಷದವರೆಗೂ ನಾನು ಬೇಬಿ ಮಾಡ್ಕೊಳ್ಳೋದಿಲ್ಲ, ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆದರೆ ನನಗೆ ಭಯ ಆಗುತ್ತೆ ಅಂತ ಹೇಳಿದ್ದೆ. ಬಟ್ ಆದರೂ ಅವರು ಆ ಟೈಮಲ್ಲಿ ಕಾಪರ್ಟಿ ಹಾಕಿದ್ರು. ನನಗೆ ಗೊತ್ತಾದ ಮೇಲೆ ನಾನು ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಕಾಪರ್ಟಿನ ರಿಮೂವ್ ಮಾಡಿಸ್ಬಿಟ್ಟೆ. ವಿತಿನ್ 2 ಡೇಸ್ಗೆ ನಾನು ಕಾಪರ್ಟಿನ ರಿಮೂವ್ ಮಾಡಿಸ್ದೆ. ಸೊ ಇಷ್ಟೇ, ನಾನು ಕಾಪರ್ಟಿನ ಹಾಕ್ಸ್ಕೊಂಡಿಲ್ಲ, ಹಾಕ್ಸ್ಕೊಂಡಿದ್ರು ನಾನು ಅದನ್ನು ರಿಮೂವ್ ಮಾಡಿಸ್ಬಿಟ್ಟೆ ಅಷ್ಟೇ.
ನನಗೇನಕ್ಕೆ ಭಯ ಅಂತ ಹೇಳಿದ್ರೆ, ನನಗೆ ಗೊತ್ತಿರೋರಿಗೆ ಕಾಪರ್ ಟೀ ಯೂಸ್ ಮಾಡಿ ಅವ್ರ ಬಾಡಿ ಎಲ್ಲ ಫುಲ್ ವೀಕ್ ಆಗಿಬಿಟ್ಟಿತ್ತು. ಸೊ ಅದನ್ನು ನೋಡಿದ ತಕ್ಷಣ ನಂಗೆ ಭಯ ಆಯಿತು. ಹಾಗಾಗಿ ನಾನು ಅದನ್ನು ಮೊದಲೇ ಹೇಳಿದ್ದೆ ಅವ್ರಿಗೆ ನನಗೆ ಹಾಕಲೇಬೇಡಿ ಅಂತ. ಸೊ ಅದರಿಂದ ನಾನು ಕಾಪರ್ ಟೀನ ರಿಮೂವ್ ಮಾಡಿಸ್ದೆ ಅಷ್ಟೇ. ಸೊ ಫೈನಲಿ ಅಡುಗೆ ರೆಡಿ ಆಯಿತು. ಈಗ ಊಟ ಮಾಡೋ ಸಮಯ. ಲಿಶಾನ್ಗೂ ಊಟ ಮಾಡಿಸ್ಬೇಕು, ನಾನು ಕೂಡ ಊಟ ಮಾಡಬೇಕು. ಆ್ಯಂಡ್ ಮಹಿ ಇವತ್ತು ಆ್ಯಸ್ ಯೂಶ್ವಲ್ ಬರೋದು ತುಂಬಾ ಲೇಟ್ ಆಗುತ್ತೆ. 10 ಗಂಟೆ 11 ಗಂಟೆಗೆ ಬರ್ತಾರೆ. ಸೊ ಅಲ್ಲಿವರೆಗೂ ನನಗೆ ಹೊಟ್ಟೆ ಹಸ್ಕೊಂಡು ಕಾಯೋದಕ್ಕಂತೂ ಆಗೋದಿಲ್ಲ. ಅದರಲ್ಲೂ ಒಂದು ಮಗು ಆದಮೇಲಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ. ಸೊ ಈ ವಿಡಿಯೋ ತುಂಬ ಸಿಂಪಲ್ಲಾಗಿ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ತುಂಬ ಜನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ. ನಿಮ್ಮನ್ನು ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನನ್ನ ವೀಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಮತ್ತೆ ಸಿಗುವ.